ಮಾರ ಗೋಯಿನ್ನ ಯಾವಲ್ಲಿ ಕಾಯರೋ ಮಾಡವ ಮಾರ ಯಾವಲ್ಲಿ ಕಂಟಿ ಬಂಡಾರ ಭಟ್ಟಲ ಹೆಡಲಾರೋ ಚಾಲ ತ್ಯಾಮಣ ತಾಲೋ ಬಂಡಾರ ಭಟ್ಟಲ ಹೆಡಲಾರೋ ಚಕ್ಕಲ ದೇವ್ರನ ಭಟ್ಟಲ ತ್ಯಾಮಣ ಹೊಲದಂತೆ ಗಾಮಕ ನಳದಾರೋ ಚಕ್ಕಲ ದೇವ್ರನ ಭಟ್ಟಲ ತ್ಯಾಮಣ ಹೊಲದಂತೆ ಬಂದಾರೋ ಹೊಲದಂತೆ ಹೋರಾಗ ಬಂದಾನ ಕ್ಯಾಮಣ್ಣ ಹುಲಿ ಮಕ್ಕಳಿಸಾಗ ಬಂದಾರೋ ಹೊಲದಂತೆ ಹೋರಾಗ ಬಂದಾರೋ ಕ್ಯಾಮಣ್ಣ ಹುಲಿ ಮಕ್ಕಳಿಸಾಗ ಬಂದಾರೋ ಚಂದನ ಚೌಳಿನ ಹೈವಾನ ಕ್ಯಾಮಣ್ಣ ಬೀಜಾಳ ಗೊಂತಿ ನರಳಾನೋ ಚಂದನ ಚೌಳಿನ ಹೈವಾನ ಕ್ಯಾಮಣ್ಣ ಬೀಜಾಳ ಗೊಂತಿ ಬೀಜಾಳ ಗೊಂತಿ ಮಡ್ಡಿಯ ಮ್ಯಾಲ ಸಿದ್ಧ ಮಾಳಿಂಗ ರಾಯನೋ ಬೀಜಾಳ ಗೊಂತಿ ಮಡ್ಡಿಯ ಮ್ಯಾಲ ಸಿದ್ಧ ಮಾಳಿಂಗ ರಾಯನೋ ಮಾಳಿಂಗ ರಾಯನ ಅಲ್ಲಿ ನಾಲ್ಕ ಮಂದಿ ಮಕ್ಕಳು ಸಿದ್ಧ ಮಾಳಿಂಗ ರಾಯನೋ ನಾಲ್ಕ ಮಂದಿ ಮಕ್ಕಳು ರಾಯ ಎಮ್ಮವ ಅಲ್ಲಿ ತೀರ ಮುತ್ತ ಎಮ್ಮವ ರಾಯ ಎಮ್ಮವ ಅಲ್ಲಿ ತೀರ ಮುತ್ತ ಎಮ್ಮವ ಮುತ್ತ ಎಮ್ಮವ ಅಲ್ಲಿ ಕರುತ್ತ ಕಣ್ಣ ಮುತ್ತಾನೋ ಸವನ ಮುತ್ತ ಎಮ್ಮವ ಅಲ್ಲಿ ಕರುತ್ತ ಕಣ್ಣ ಮುತ್ತಾನೋ ನಾಲ್ಕ ಮಂದಿ ಮಕ್ಕಳು ಅಲ್ಲಿ ನಾಲ್ಕ ದಿಕ್ಕಿಗೆ ಕುಂತಾರೋ ನಾಲ್ಕ ಮಂದಿ ಮಕ್ಕಳು ಅಲ್ಲೂ ನಾಲ್ಕ ದಿಕ್ಕಿಗೆ ಕುಂತಾರೋ ಬಂದಾವಪ್ಪ ಕುಂತಾನ ಅಲ್ಲಿ ಬಂದಾವಪ್ಪ ಕುಂತಾನೋ ಬಂದಾವಪ್ಪ ಕುಂತಾನೋ ಅಲ್ಲೂ ಬಂದಾವಪ್ಪ ಕುಂತಾನೋ ಬಲ್ಕಾವಪ್ಪ ಕುಂತಾನ ಅಲ್ಲಿ ಬಲ್ಕಾವಪ್ಪ ಕುಂತಾನೋ ಬಲ್ಕಾವಪ್ಪ ಕುಂತಾನೋ ಅಲ್ಲೂ ಬಲ್ಕಾವಪ್ಪ ಕುಂತಾನೋ ನಾಲ್ಕ ಮಂದಿ ಮಕ್ಕಳಿಗೆ ಮಾಡಪ್ಪ ತಾಯನ ಹೇಳು ತಾನೇ ಹೇಳು ನಾಲ್ಕ ಮಂದಿ ಮಕ್ಕಳಿಗೆ ಮಾಡಪ್ಪ ತಾಯನ ಹೇಳು ತಾನೇ ಹೇಳು ಹಲೋ 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 ಮಕ್ಕಳ್ರ ಸತ್ಯ ಸಿದ್ಧರ ಹೊಟ್ಟಿನ ಹುಟ್ಟಿ ಬಂದಿರಂದ ಬಳಕ ಸಿದ್ಧಾರ್ಥಿಗೆ ಶಿವ ನುಡಿ ಹೇಳಬೇಕು ಹಲೋ ಉಂಡು ಊಟ ಹೇಳಬೇಕು ಕಂಡ ಕನಸು ಹೇಳಬೇಕು ಪಾತಾಳದಾಗಿನ ಭೇದ ತಿಳಿಬೇಕು ಕೈಲಾಸದಾಗಿನ ಸುದ್ದಿ ಸಾರಿ ಹೇಳಬೇಕು ಅವಾಗ ನೀವು ಸತ್ಯ ಸಿದ್ಧರ ಹೊಟ್ಟಿನ ಹುಟ್ಟಿ ಬಂದಿದ್ದಕ್ಕೂ ಸ್ವಾರ್ಥಕ ಆಗ್ತೈತಿ ನೋಡಪ್ಪ ಸ್ವಾರ್ಥಕ ಆಗ್ತೈತಿ ಯಪ್ಪ ತಂದೆ ಗುರು ಹಿರಿಯರ ಆಶೀರ್ವಾದ ತಂದೆ ತಾಯಿಯರ ಪುಣ್ಯದ ಬಲದಿಂದ ಮುಂದಕ್ಕ ಹೋದ ಕುರಿಗಳನ್ನು ಹಿಂದಕ್ಕ ಹೊಡೆದು ಮುಂದಿನ ಸುದ್ದಿ ಹೇಳ್ತೀನಿ ಕೇಳಪ್ಪ ಕೇಳು ಏನು ಮುಂದಕ್ಕ ಹೋದ ಕುರಿ ಹಿಂದಕ್ಕ ಹೊಡೆದ ಮುಂದಿನ ಸುದ್ದಿ ಹೇಳ್ತೇನಪ್ಪ ಮಗು ಸಿದ್ಧರಾಡಿದ ನುಡಿ ಹೆಂಗಿರ್ಬೇಕಂದ್ರ ಗುರು ಎತ್ತುಗುಂಡ ಹೊಡೆದಂಗ ಹಸಿಗಾಡಿಗೆ ಹಳ್ಳಿಟ್ಟಂಗ ಹೌದು ಹೌದು ಗರಸು ಮಲಗ ಗುಟ್ಟ ಜಡದಂಗ ಹೌದಲ್ಲಪ್ಪ ಹೌದು ಮುಂಗಾರಿ ಮಿಂಚ ಸಿಡ್ಲು ಮಾಡ್ದಂಗ ಹೌದು ಮುತ್ತಿನ ಬಳಿ ಸುರಿದಂಗ ರಕ್ತದ ರಾಶಿ ಎಳದಂಗ ಹೌದು ಬಂಗಾರದ ಬೆಳಕು ಬಿದ್ದಂಗ ಹೌದು ಸಿದ್ಧರಾಡಿದ ನುಡಿ ಮಗನ ಹುಸಿ ಹೋಗಬಾರ್ದು ಹೌದು
ಹೇಳಬೇಡ ಕಣ್ಣ ಮುತ್ಯ. ಹೌದು ಆಕಾಶ. ಆಗಲಿ ತಂದೆ, ನಾನಾದರೂ ಹೇಳ್ತೀನಿ, ಕೇಳು. ಕೇಳು. ಡಂಕನಾಡದ ದೈಗೊಂಡ ಗೌಡ ಕ್ವಾನೂರ ಬೆಟ್ಟದಾಗ ಕರಿ ಕಟ್ಟಿದ ಹಬ್ಬ ಹಾಕ್ಯಾನ. ಹಾಕ್ಯಾನ. ಯಪ್ಪ, ನಿನ್ನನ್ನು ಕರೆಸುವ ಸಲುವಾಗಿ ಕಂಟಿ ಖಾರ ಕ್ಯಾಮನನ್ನು ಕಳಿಸ್ಯಾನ. ಈಗ ಕ್ಯಾಮನ್ನ ಬಂಡಾರ ಪಾಲವಟ್ಟಿ ಬಲಕ ಹೈದು, ಮಾಲಗಂಬ ನಡಕ ಹೈದು, ಹಾಲು ಹಳ್ಳದ ಹೈದು, ಹೌದು ನವಲಿ ಹಳ ಲಂಡಿನೇ ಹೈದು, ಹೌದು. ಬೀಜಗುಂತಿ ಮಡ್ಡಿ ಕಡೆ ಬರ್ತಾನ ನೋಡಪ್ಪ. ಸಭಾಸ್ ಮಗನ ಸಭಾಸ. ಸಿದ್ಧರ ಹೊಟ್ಟಿಲೆ ಹುಟ್ಟಿದಕ್ಕೂ ನನ್ನ ಜನ್ಮ ಬಹಳ ಸ್ವಾರ್ಥಕೈತು. ಹೌದು. ಹಿಂದಿನ ಸುದ್ದಿ ಮುಂದಿನ ಸುದ್ದಿ ಕಂಟಿ ಕಾರಣ ಬರುವಂತ ಸುದ್ದಿ ಹೇಳಿದಲ್ಲ, ಹೌದು. ನನಗೆ ಬಹಳ ಆನಂದ ಆಯ್ತು. ತಂದೆಯವರು ಬಂಡಾರ ನಾನೇ ಹಿಡಿತೀನಿ. ಏನು ಬಂದಾರ ನೀನೇ ಯಾಕೆ ಹಿಡಿತಪ್ಪ? ಮನೆಯೊಳಗೆ ನಿಮ್ಮ ತಂದಿ ಗುರು ಹಿರಿಯರು ಯಾರೂ ಇಲ್ಲನು. ಈ ಸಣ್ಣವಾಗಿ ದೊಡ್ಡ ಕಾರ್ಬಾರ ಮಾಡ್ಬೇಕತ್ತೇನೋ ಮಗನ? ಹೌದು ಹೌದು. ಯಾಕಂದ್ರ ಯಾಕ? ದೈಗೊಂಡ ಗೌಡ ಬಂಡಾರ ಬತ್ತವಾಗ ಬೆಂಕಿಗೆ ಇಟ್ಟು ಕಳ್ಸ್ಯಾನ. ಹೌದಾ? ನೀ ಮುಟ್ಟಿದರ ಸುಟ್ಟ ಸಾಹಿತ್ಯ ಅಂತ ಹೇಳಿ ಅದಕ್ಕ ಬಂಡಾರ ಬಟ್ಲ ನಾನೇ ಹಿಡಿತೀನಿ ನೋಡಪ್ಪ. ಏನು ಆ ಬಂಡಾರ ಬಟ್ಟಲದೊಳಗ ಬಂಕನಾಡದ ಗೌಡ ಬೆಂಕಿ ಇಟ್ಟು ಕಳಿಸ್ಯಾನ? ಯದಾ ನೀಚ ಗೌಡ ಕೋನಗನೂರು ಮಟ್ಟದಾಗ ಬಂದು ಒಂಟುಗಾಲಿನ ಮೇಲೆ ನಿಂತು ಕರೀಲಿ ಅವರ ಮುಂದೆ ಕಣ್ಣೀರು ಸುರಿಸುತ್ತ ಬೇಡ್ಕೊತಿದ್ದೇನು? ಹೌದು ಹೌದು. ನನ್ನಪ್ಪ ಗುರು ಕರೆಸಿದ್ದು ಸಿರಿತನ ಕೊಡಬೇಡ, ಮರ್ತು ಬಿಡ್ತಾನಂತ ಹೇಳಿದ್ರು. ನಟ್ಟು ನಡು ನಾ ಜಾಮೀನಾಗಿ ನಿನಗೆ ಸಿರಿ ಸಂಪತ್ತು ಕೊಟ್ಟಿದ್ದು ಉಪ್ಪುಗಾರ ಹೊಡೆದನು ಗೌಡ, ಉಪ್ಪುಗಾರ ಹೊಡೆದನು. ಗೌಡ, ನಿನಗೆ ನನ್ನ ಗುರು ಕರೆಸಿದ್ದ ಒಳ್ಳೆಯ ಜ್ಞಾನ ಬುದ್ಧಿಯನ್ನು ಕೊಡಲಿ. ಕಣ್ಣ ಮುತ್ಯ, ನೀನೇನು ಭಯಪಡಬೇಡ. ಬಂಡಾರ ಹಿಡಿ. ಎಲ್ಲರೂ ಕೋಣಗನೂರು ಹಬ್ಬಕ್ಕೆ ಹೋಗುವನಂತ. ಎಲ್ಲರೂ ಕೂಡ ಹೋಗದಪ್ಪ, ನಾವು ಬರ್ತೇವೆ ನೋಡ. ಬಂದದ್ದು ಬರಲಿ, ಸದ್ಗುರು ಕರೆಸಿದ್ದ ಬೇರಿಸಿದ್ದನ ಭಯ ನಮ್ಮೆಲ್ಲರ ಮೇಲಿರ್ಲಿ. ಇರ್ಲಪ್ಪ, ಇರ್ಲಿ. ನೋಡ್ರಿಪ್ಪ, ಕಂಟಿಕೋರ ಕ್ಯಾಮನ್ನ ಬಂದ. ಬರ್ರಿ ಕಾಕಾರ, ಈ ಕಡೆ ಬಂದಿರಿ. ಏನು ಕಾರಣ ಬಂದಿರಿ? ಯಪ್ಪ ಕಣ್ಣ ಮುತ್ಯ, ನಾನು ನಿಮ್ಮ ಕಡೆನೆ ಬಂದೇನ್ರಿಪ್ಪ. ಡಂಕನಾಡದ ಐಗೊಂಡ ಗೌಡ 7 ದಿವಸದ ಕರಿ ಕಟ್ಟಿದ್ದ ಹಬ್ಬ ಹಾಕ್ಯಾನ ಕ್ವಾನೂರು ಮಠದಾಗ. ಅದಕ್ಕಾಗಿ ನಿಮ್ಮಪ್ಪನಾದ ಮಾಳಿಂಗರಾಯಗ ಬಂಡಾರ ತಂದೇನ್ರಿಪ್ಪ. ಯಪ್ಪ, ಹೇಳ್ರಿ. ತಂದಿಗೆ ತಂದಿರೋ ಬಂಡಾರ ನಾನೇ ಹಿಡಿತೀನಿ. ಬಂಡಾರ ನನ್ನ ಕೈಯಾಗ ಕೊಡ್ರಿ. ನಮ್ಮ ತಂದೆ ಬೀಜಗುಂತಿ ಮ್ಯಾಲ ಕುಂತಾನ. ಹೂ ಯಾರ ಬರ್ತಾವ, ಹಬ್ಬ ಯಾವಾರ ನಡಿತೈತಿ? ಯಪ್ಪ ಕಣ್ಣ ಮುತ್ಯ, ಶನಿವಾರ ಹೂವ ದೇವರ ಬರ್ತಾವ, ಐತಾರ ಹಬ್ಬ ನಡಿತೈತಿ. ನಿಮ್ಮ ದಂಡ ದರ್ಬಾರ ಕರ್ಕೊಂಡು ಕ್ವಾನೂರು ಮಠಕ್ಕ ಹಬ್ಬಕ್ಕೆ ಬರ್ರಿಯಪ್ಪ. ತಗೋರಿ ಬಂಡಾರ. ಯಪ್ಪ, ನಾನಂತೂ ಬಂಡಾರ ಹಿಡ್ದೀನಿ. ಹಿಡ್ದಿರಿ? ಇಲ್ಲಿ ತನಕ ಬಂದಿರಿ. ತಂದಿ ಇಷ್ಟು ಬೆಟ್ಟ ಹೋಲಕತ್ತೀರಿ, ನರ್ಲ ನಡ್ರಿ ಹೋಗುನ್ ಬೆಟ್ಟಾಗನು. ಯಪ್ಪ, ತಂದೆ ಕಂಟಿ ಕೋರ ಕೆಮನ್ನ ಬಂದಾನ. ಬಂಡಾರ ಹಿಡ್ದೀನಿ. ಯಪ್ಪ, ಬೈಗೊಂಡ ಗೌಡ ವಿದ್ಯಾರ ಬಂಡಾರ ಕಳ್ಸ್ಯಾನ, ಬುದ್ಧಿಯ ಬಂಡಾರ ಕಳಿವಾನ. ಹೌದು. ಬರ್ರಿ ಕಾಮಣ್ಣನವರು, ಬನ್ನಿ. ನೀವು ಬಂದದ್ದು ಬಹಳ ಆನಂದ ಆಯ್ತು. ಹೇಗೆಂದರೆ ಬಡವರ ಮನೆಗೆ ಭಾಗ್ಯದ ಲಕ್ಷ್ಮಿ ತಾನಾಗಿ ಬಂದಂತೆ, ದರಿದ್ರನ ಕೈಗೆ ಧನಲಕ್ಷ್ಮಿ ಸಿಕ್ಕಂತೆ. ಬಂದದ್ದು ಪರಮಾನಂದ ಆಯ್ತೇನಪ್ಪ. ಬಂದವರು ಬಂದಿರಿ, ಬಂಡಾರ ತಂದಿರಿ, ಬಂಡಾರಾದ್ರೂ ಹಿಡಿದೆವು. ಈಗ ಹೋಗಾಗ ಹಂಗೆ ಹೋಗ್ಬೇಡ್ರೇನಪ್ಪ, ಸ್ವಲ್ಪ ಆನಂದದಿಂದ ಹೊಟ್ಟೆ ತುಂಬ ಊಟ ಮಾಡಿ ಹೋಗು. ಕ್ಯಾಮಣ್ಣ. ಯಪ್ಪ ಗುರುದೇವ, ನಿಮ್ಮ ಪಾದಕ್ಕ ಬಿದ್ದೀನ್ರಿ ಬುದ್ಧಿ. ನಿನಗೆ ಕಲ್ಯಾಣವಾಗಲಿ. ಮೇಲೆ ಕೇಳು. ನಾನು ಬರುವಾಗ ತಾಯಿ ಕಣ್ಣ ಬಾಯಿ ಊಟ ಮಾಡಿಸಿ ಕಳಿಸಿದ್ದಾಳ. ಏನಂದರ, ಹಾಲು ಗಡಬ ಉಂಡಿನಿ, ಮೇಲಗಿಣ್ಣ ಉಂಡಿನಿ, ಹಂಬಲದಿಂದ ತಾಯಿ ಅಂಬಲಿ ಕುಡಿಸಾಳ. ಈಗಂತೂ ಊಟ ಬಹಳ ಆನಂದ ಆಗೈತ್ರಿಪ್ಪ. ನೀವು ಆದಷ್ಟು ಬೇಗ ನಿಮ್ಮ ದಂಡ ದರ್ಬಾರ ಕರ್ಕೊಂಡು ಕ್ವಾನೂರು ಮಠಕ್ಕೆ ಬರ್ರಿ. ನಾ ಇನ್ನು ಹೋಗಿ ಬರ್ತೀನಿ, ನನಗೆ ಅಪ್ಪನಿ ಕೊಡ್ರಿ ಇದು ಗುರುದೇವ. ಆಗಲಿ ಕ್ಯಾಮಣ್ಣ, ನೀನು ಹೋಗಿ ಬಾ.
ನಾವಾದರೂ ದೈಗೊಂಡ ಗೌಡನ ಹಬ್ಬಕ್ಕೆ ಬರ್ತೇವೆ, ಅಲ್ಲಿ ಭೇಟಿ ಆಗ್ಬೇಕು. ಮತ್ತೆ ಹಂಗೆ ಹೋದಿ ಹಾ ಯಪ್ಪ ಕಾನೂರ ಮಟ್ಟದಾಗ ಹಿಡೀರಿ ಹಬ್ಬ ಕಾರಣ ಕೈಗೊಂಡಾನ. ಹಾ ಗೊಂಡಾನಪ್ಪ. ಆ ಹಬ್ಬಕ್ಕಾದ್ರೂ ನಾವೆಲ್ಲರೂ ಕೂಡಿಕೊಂಡು ಹೋಗೋಣ ನಡ್ರಿಪ್ಪ. ಹಾ ನೋಡ್ರಪ್ಪ ಹೋಗೋನು. ನೋಡ್ರಪ್ಪ, ಆ ಕೋಣಗನೂರು ಕರಿದೇವರ ಹಬ್ಬಕ್ಕೆ ಯಾರ್ಯಾರು ಹೋಗುವುದಂದ್ರೆ ಕೇಳ್ರಿ. ಹೇಳ್ರಿ ಯಾರ್ಯಾರು ಹೋಗುದು ಹೇಳ್ರಿ, ಮುಂದೆ ನಮ್ಮಂತ ಹೇಳ್ರಿ. ಇಲ್ಲದ ನಾವು ಹಿಂದಾಳದವರು. ತಾಯಿನಾಳ ಕನಬಾಯಿನ ಕರ್ಕೊಂಡು ನನ್ನ 4 ಮಂದಿ ಮಕ್ಕಳಾದ ರೇಪರಾಯ, ಬೀರಮುತ್ತ, ಸೋಮಮುತ್ತ, ಕಡಿವುಟ್ಟು ಕನ್ನಪ್ಪ ಮುತ್ತನ ಕರ್ಕೊಂಡು ನನ್ನ ಸಾಕಿದ ಮಗ ಜಗ್ಗಿನ ಬುಳರಾಯನ ಕರ್ಕೊಂಡು ಎಲ್ಲರೂ ಮನೆಯವರು ಹತ್ತಿರ ಹೊರಗೆ ಕರ್ಕೊಂಡು ಹೋಗ್ತೀರಿ ನೋಡ್ರಿ. ಇದು ಅಲ್ಲದೆ ನನ್ನ ಜೀವದ ಗೆಳೆಯರಾದ ತರ್ದವಾಡಿ ಎಲ್ಲಪ್ಪ ಮುತ್ತ, ಕೊಮಸಂಗಿ ಕ್ಯಾಮರಾಯ, ಹಂಜಿಗಿ ವೀರಮುತ್ತ, ಇಂಡಿ ನಿಂಗರಾಯ, ಮಂಗಳವಾಡಿ ದೇವಬೀರು, ಟಕ್ಕಳಿಕ್ಕೆ ಹೆಗ್ಗರಾಯ, ಈ 7 ಮಂದಿ ಜೀವದ ಗೆಳೆಯರನ್ನ ಕರೆದುಕೊಂಡು 700 ಕಾಲಾಳಗಳನ್ನು ಕರ್ಕೊಂಡು ಒಡ್ಡಿವಾಲಗ ಸಿಬ್ಬಂದಿಯ ಬಳಗದವರಾದ ಬಳ್ಳು ಬಡಿಯುವ ಗಣಪಣ್ಣಗ, ತಾಳ ನುಡಿಸುವ ಶ್ಯಾಮಣ್ಣಗ, ಕೊಂಬ ಊದುವ ಕಾಳಿಂಗನಿಗೆ, ಮುತ್ತಿನ ಕೊಡಿ ಹಿಡಿ ಮಲ್ಲಣ್ಣಗ, ಜಾಂಟಿ ಹಿಡಿಯುವ ಜಕ್ಕಪ್ಪಗ, ಕೊಳಲು ಊದು ಬರಮಪ್ಪಗ, ಗಂಟಿ ಬಾರಿಸು ಕಂಟಪ್ಪಗ, ನಗಾರಿ ಬಾರಿಸು ನಿಂಗಪ್ಪಗ, ಸತ್ತಿಗೆ ಹಿಡಿಯುವ ಸಾಯಿಬಣ್ಣಗ, ಪಲ್ಲಕ್ಕಿ ಹೊರ ಪದಮಣಗ, ದೇವಟ್ಟಿಗೆ ಹಿಡಿ ದೇವರಾಯಗ, ಧೂಪಾರತಿ ಬೆಳಗುವತ್ತಿ ಪ್ರಾಯಗ, ಈ ಒಡ್ಡಿವಾಲಗ ಸಿಬ್ಬಂದಿ ಬಳಗದವ್ರನ್ನ ಕರೆದುಕೊಂಡು ಕೋಣಗನೂರು ಹಬ್ಬಕ್ಕೆ ಹೋಗುವ ನೋಡ್ರಿ ಏನಪ್ಪ. ಎಲ್ಲರೂ ಕೂಡಿಕೊಂಡು ಕಾನೂರು ಹಬ್ಬಕ್ಕೆ ಹೋಗೋಣ ನಡ್ರಿ. ನೋಡ್ರಿಪ್ಪ, ಯಾಕ ನಿಮ್ಮ ಮಾಯಿ ಕರ್ಕು ಮಾಲಾಗ್ತದ್ರಿ. ಅಗಸರ ಮಲ್ಲನಿಗೆ ಕರೆಸಿ ಏನು ಹೇಳ್ಬೇಕಂತಿ ಬುಳ್ಳಪ್ಪ ಮುತ್ತ, ಸ್ವಚ್ಛಗೆ ಹೇಳು. ನನ್ನ ತಂದೆಯಾದ ಮಾಳಿಂಗರ ಬಟ್ಟೆಗಳನ್ನು ಹಾಗೂ ವಸ್ತ್ರಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಬರಲು ಹೇಳುತ್ತೇನೆ. ಹೇಳಪ್ಪ ಹೇಳು. ಮಲ್ಲಣ್ಣ ಏ ಮಲ್ಲಣ್ಣ, ಹೇಳ್ರಿಪ್ಪ, ಇಲ್ಲೇ ನಿಂತಿನ್ರಿ ಮಗ್ಲ. ವಯರ್ ಸೀದಾಡಿ ಗೊರಗೊರ ಮಾಡ್ತದ. ಅದಕ್ಕೆ ಸುತ್ತ ಒಂದು ಮ್ಯಾಲ ಒಂದು ಮಲು ಹಾಕ್ತದೆ. ಹೇಳ್ರಿ. ಬಾರೋ ಮಲ್ಲಣ್ಣ ಬಾ. ಬಂದೇನ್ ಹೇಳ್ರಿ. ಏನಾದ್ರು ಕೆಲಸ ಇತ್ತೇನ್ರಿಪ್ಪ? ಹೌದು ಮಲ್ಲಣ್ಣ ಹೌದು, ನಿನ್ನ ಕಡೆ ಒಂದು ಮುಖ್ಯವಾದ ಕೆಲಸ ಇದೆ. ಏನೆಂದರೆ ಏನ್ರಿ? ನನ್ನ ತಂದೆಯಾದ ಮಾಳಿಂಗರ ಬಟ್ಟೆಗಳನ್ನು ಹಾಗೂ ವಸ್ತ್ರಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಬರಬೇಕು. ಏಕೆಂದರೆ ನನ್ನ ತಂದೆಯಾದ ಮಾಳಿಂಗರಾಯರು ಕಾನೂರು ಕರಿದೇವರ ಕರಿ ಕಟ್ಟಿದ ಹಬ್ಬಕ್ಕೆ ಹೋಗೋರಿದ್ದಾರೆ. ಆದ ಕಾರಣ ಸರಿಯಾಗಿ ಪದ್ಧತಿ ಅನುಗುಣವಾಗಿ ತೊಳೆದುಕೊಂಡು ಬರಬೇಕು ಮಲ್ಲಣ್ಣ, ತೊಳೆದುಕೊಂಡು ಬರಬೇಕು. ಹೌದಾ, ಮಾಡಿ ಜಂಗಿ ಯಪ್ಪ, ಪದ್ಧತಿ ಅನುಗುಣವಾಗಿ ಅಂದ್ರಲ್ಲಪ್ಪ, ಅದು ಹೆಂಗ್ರಿಪ್ಪ? ನೋಡು ಮಲ್ಲಣ್ಣ, ಈ ಮಂದಿ ಬಟ್ಟೆ ಒಗಿಬೇಡ. ಶ್ರೀ ಗುರುಗಳ ಬಟ್ಟೆಗಳನ್ನು ಸುಣ್ಣದ ನೀರಿನಲ್ಲಿ ಹಾಕಬೇಡ, ಹಾಕಬೇಡ, ಕಲ್ಲಿಗೆ ಬಡಿಯಬೇಡ, ಹೌದಾ, ನಿನ್ನ ಕಾಲಿನಿಂದ ತುಳಿಯಬೇಡ, ಒಟ್ಟ ತುಳಿಬೇಡ, ಮೈಲಿಗೆ ನೀರಿನಲ್ಲಿ ಹಾಕಬೇಡ. ಮಡಿಯಿಂದ ಎಲ್ಲಾ ಬಟ್ಟೆಗಳನ್ನು ತಂದು ಕೊಡ್ಬೇಕು ನೋಡು ಮಲ್ಲಣ್ಣ, ತಂದು ಕೊಡ್ಬೇಕು ನೋಡು. ಆಗಲ್ರಿಪ್ಪ, ಗಂಟು ತರ್ರಿ. ಸೋಡ್ ಸಣ್ಣ ಮಾಡೋಣ ಜಂಗಿಲ್ಲತ್ತವ. ಅಗಾಳಿ ಗಾಡಿ ಬರ್ಲಾತಿತ್ತಲ್ಲ, ಹಳ್ಳಕ್ಕೆ ಹೋಲ್ರಿ. ಇಲ್ಲಿ ತಾಂಬದಳ ಹೊಂಟದ್ ನೋಡ್ರಿ. ವಾಯರ್ ಅಲ್ತಾನ ಬರಲ್ಲ, ಇಲ್ಲೇ ಹೋಗೋದು ಹಾಕ್ತೀನಿ. ಇಲ್ಲ ಇಲ್ಲಿ ಮಾತಾಡ್ರಿ, ಅಲ್ಲಿ ಹೋಗಿ ಒಬ್ಬಂಬರ್ರಿ. ಹಿಂಗಂದ್ರೆ ಕಡೆಗೆ ವೈರ್ಲೆಸ್ ನಾವು ತೊಗೊಂಬರ್ತೇವೆ ಹಿಂದಿಂದ. ನಾನೀಗ ಹರಿಯುವ ಹಳ್ಳಕ್ಕೆ ಬಂದಂತಾಯ್ತು. ಹೌದಾ, ಬಂದಂಗ ಮಲ್ಲಣ್ಣ. ಅಲ್ಲಿ ಸಿಂದಗಿ ಮಲ್ಲನ, ಇಲ್ಲಿ ಅಗಸರ ಮಲ್ಲನ.
ಶ್ರೀ ಗುರುಗಳಾದ ಹಾ ಮುತ್ಯ ಮಾಳಿಂಗರಾಯ ಹುಟ್ಟ ಬಟ್ಟೆಗಳನ್ನು ಹೌದಾ ಎಣ್ಣೆ ಬಂಡವಾಳದಲ್ಲಿ ಮುಳುಗಿದ ಬಟ್ಟೆಗಳನ್ನು ನೀರಿನಲ್ಲಿ ಹಾಕಿ ಕೈಯಲ್ಲಿ ತಿಕ್ಕಿ ತೀಡಿದರೆ ಹೇಗೆ ಸ್ವಚ್ಛವಾಗುತ್ತವೆ? ಹಾ ಹಾ ಅವರೇ ಸುಣ್ಣದ ನೀರಿನಲ್ಲಿ ಹಾಕಬೇಡ, ಕಲ್ಲಿಗೆ ಬಡಿಯಬೇಡ, ಕಾಲಿನಿಂದ ತುಳಿಬೇಡ ಅಂತ ಹೇಳ್ಯಾನ. ಹೇಳಪ್ಪ ನಿನಗೆ ಒಪ್ಪಿಗೆ ಇಲ್ಲ ಬರಮಣ ನಮ್ಮನ್ನ ಕರ್ಕೊಂಡು ಹೋಗು. ಆ ಮಳ್ಳ ಬುಳ್ಳಪ್ಪನ ಮಾತು ಕೇಳಿದ್ರೆ ಆಗುದ ಹೋಗುದ? ಹಾ ಹಾ ನಾನು ಎಲ್ಲರ ಬಟ್ಟೆಗಳನ್ನ ಹ್ಯಾಂಗ ಒಗಿತೀನಿ ಹಾಗೆ ಒಗದ್ರಾಯ್ತು. ಅವನ್ ಇಲ್ಲಿ ಅದ ನಾನು ಗಂಟು ಕೊಟ್ಟು ಹೋದವ ಒಳಗ. ಅವನಿಗೇನ್ ತಿಳಿತದ್ರಿ ಹುಚ್ಚ ಬಳ್ಳಾಪಗ ನಮ್ಮಾಡಿ ಸಣ್ಣ ಇರ್ತಾನೆ ಏನ. ಹಾ ಹೊಡ್ರಿ ಜಾರ್ಜ್ ಹೊಡ್ರಿ ಕಲ್ಲಿಗೆ ಸ್ವಚ್ಛ ಆಗ್ಬೇಕು ನೋಡಪ್ಪ. ಯಾಕಪ್ಪ ಹಿಂಗಾಗಿ ಬಿದ್ದು ಮಲ್ಲಣ್ಣ ಕಾಲ್ ಜಾರ್ತೇನು? ಹಲೋ, ಅಯ್ಯಯ್ಯೋ, ನಾನು ಏಕೆ ಹೀಗೆ ಬಿದ್ದಿರುವೆ? ಸಿದ್ಧರು ಸಾಮಾನ್ಯರಿರುವುದಿಲ್ಲ. ಬುಳ್ಳಪ್ಪ ಹೇಳಿದ ಮಾತನ್ನು ಮೀರಿ ಮಾಡಿದಕ್ಕೆ ನನಗೆ ಹೀಗಾಗಿರುವುದು. ನೀನು ಏಕಟ ಮಾತಾಡ್ಬಿಡ್ತೀಯಪ್ಪ ಹುಟ್ಟಬಹುದು ಎಲ್ಲ ಕಲಸದಂಗ. ಯಪ್ಪ ಗುರುದೇವ, ಹಾ ಹಾ ತಿಳಿಯದೆ ಮಾಡಿರುವ ತಪ್ಪನ್ನು ಮನ್ನಿಸು ತಂದೆ, ಮನ್ನಿಸು. ಹ್ಞೂ ಈ ಕಡೆ ಹೋಳಪ್ಪ, ಈ ಕಡೆ ಹಿಂದದಾನ. ಈ ಮೈಲಿಗೆ ಆದ ಬಟ್ಟೆಗಳನ್ನು ಬಿಟ್ಟು ಹೌದಾ ಹೊಸ ಬಟ್ಟೆಗಳನ್ನು ತಂದಿರುತ್ತೇನೆ. ತಿಳಿಯದೆ ಮಾಡಿರುವ ತಪ್ಪನ್ನು ಮನ್ನಿಸೆಂದು ಪ್ರಾರ್ಥಿಸುತ್ತೇನೆ ತಂದೆ, ಪ್ರಾರ್ಥಿಸುತ್ತೇನೆ. ಮೈಕ್ ಚಾಲು ಮಾಡ್ರಿ ಮತ್ತಾರ. ಎಲ್ಲೋ ಮಡಿವಾಳನೆ ಸಿದ್ಧರ ಮೇಲೆ ಶುದ್ಧದ ಭಾವ ಭಕ್ತಿ ತುಂಬಿ ಬರಬೇಕು, ತುಂಬಿ ಬರಬೇಕಪ್ಪ. ಸಿದ್ಧರ ಮೇಲೆ ಅಪನಂಬಿಕೆ ಮಾಡಬಾರದು, ಮಾಡಬಾರದು ಅಪ್ಪ. ಈಗ ಈ ನನ್ನ ಗುರುವಿನ ಭಂಡಾರ ನಿನ್ನ ಬಾಳ್ವೆಯನ್ನ ಮಾಡುತ್ತದೆ ಭಂಡಾರ. ಹಬ್ಬ ತೆಗೆದುಕೋ ಈ ಗುರುವಿನ ಭಂಡಾರ.